ಪಟ್ಟಣದಲ್ಲಿ ಅದ್ದೂರಿಯಾಗಿ ಆರಂಭಗೊಂಡ ಬಿಸ್ತಿಗಲ್ಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ. ತಾಳಿಕೋಟೆ ಪಟ್ಟಣದ ಬಿಸ್ತಿಗಲ್ಲಿ ಜಮಾತ್ ವತಿಯಿಂದ ಹಮ್ಮಿಕೊಂಡ 3 ದಿನಗಳ ಹೊನಲು ಬೆಳಕಿನ ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಶನಿವಾರ ಅದ್ದೂರಿಯಾಗಿ ಆರಂಭಗೊಂಡಿತು. ಪಂದ್ಯಾವಳಿಯನ್ನ ಪುರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಮುಖಂಡರಾದ ದಶರಥ್ ಸಿಂಗ್ ಮನಗೂಳಿ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಬಿಸ್ತಿಗಲ್ಲಿ ನನಗೆ ರಾಜಕೀಯ ಜನ್ಮ ನೀಡಿದ ಸ್ಥಳವಾಗಿದೆ. ನಾನು ಇಲ್ಲಿಂದ ಹಲವಾರು ಬಾರಿ ಪುರಸಭೆ ಸದಸ್ಯನಾಗಿ ಆಯ್ಕೆಯಾಗಿ 3 ಬಾರಿ ಪುರಸಭೆ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ಮುಂದೆಯೂ ನಾನು ನಿಮ್ಮೆಲ್ಲರ ಸೇವೆ ಮಾಡಲು ಸಿದ್ಧನಿದ್ದೇನೆ. ನಮ್ಮ ಓಣಿಯ ಯುವಕರು ಈ ಪಂದ್ಯಾವಳಿ ಹಮ್ಮಿಕೊಂಡಿರುವುದು ಸಂತೋಷದ ವಿಷಯ. ಎಲ್ಲರೂ ಕ್ರೀಡಾ ಮನೋಭಾವನೆಯೊಂದಿಗೆ ಆಟವಾಡಿ ಈ ಓಣಿಯ ಹಾಗೂ ಪಟ್ಟಣದ ಕೀರ್ತಿಯನ್ನ ಹೆಚ್ಚಿಸುವ ಪ್ರಯತ್ನ ಮಾಡಿ ಎಂದು ಹೇಳಿದರು. 3 ದಿನಗಳ ಕಾಲ ನಡೆಯುವ ಈ ಪಂದ್ಯಾವಳಿಯಲ್ಲಿ ನೊಯಾನ್ ಟೈಟನ್ಸ್, 7 ಸ್ಟಾರ್, ಅಲ್ಟರ್ ಇಗೋ, ಬಾಂಡ್ ರೇಂಜರ್ಸ್, ಪವರ್ ರೇಂಜರ್ಸ್ ಹಾಗೂ ಟ್ರೋಫಿ ಫೈಟರ್ಸ್ ಹೀಗೆ ಒಟ್ಟು 6 ತಂಡಗಳು ಭಾಗವಹಿಸಿವೆ. ಪ್ರಥಮ ನಗದು ಬಹುಮಾನ 10,000 ರೂಪಾಯಿ ಶ್ರೀ ದಶರಥ್ ಸಿಂಗ್ ಮನಗೂಳಿ ಅವರಿಂದ, ದ್ವಿತೀಯ ಬಹುಮಾನ 5,000 ರೂಪಾಯಿ ದಸ್ತಗೀರ್ ಕಲಬುರ್ಗಿ ಅವರಿಂದ, ತೃತೀಯ ಬಹುಮಾನ 2,500 ರೂಪಾಯಿ ರಾಜ್ ಅಹಮದ್ ಕಲಬುರ್ಗಿ ಅವರಿಂದ, 4ನೇ ಬಹುಮಾನ 1,500 ರೂಪಾಯಿ ದಿಲೀಪ್ ಸಿಂಗ್ ಹಜೇರಿ ಇವರಿಂದ ಕೊಡಲಾಗುವುದು. ಇದರ ಜೊತೆಗೆ ಶೀಲ್ಡ್ ಹಾಗೂ ಆಕರ್ಷಕ ಬಹುಮಾನಗಳನ್ನು ಇಡಲಾಗಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಬಿಸ್ತಿಗಲ್ಲಿ ಜಮಾತ್ ಅಧ್ಯಕ್ಷ ರಾಜ್ ಅಹಮದ್ ಕಲಬುರ್ಗಿ, ಕಾರ್ಯದರ್ಶಿ ಬಾಬುಸಾಬ್ ಮುದ್ನಾಳ್, ದಸ್ತಗೀರ್ ಕಲಬುರ್ಗಿ, ಪಿಂಟು ಹಜೇರಿ, ಇಬ್ರಾಹಿಂ ಸಾಬ್ ಕೆಂಬಾವಿ, ರಫೀಕ್ ಮೂರಾಳ್, ದಿಲೀಪ್ ಸಿಂಗ್ ಹಜೇರಿ, ಅಮಿತ್ ಸಿಂಗ್ ಹಜೇರಿ, ಪಂದ್ಯಾವಳಿ ಸಂಘಟಕರಾದ ಮೆಹಬೂಬ್ ಎ ಕೆಂಬಾವಿ, ಅಬ್ದುಲ್ ರಜಾಕ್ ಕೊಡೇಕಲ್, ಕ್ರೀಡಾಪಟುಗಳು ಹಾಗೂ ಅಭಿಮಾನಿಗಳು ಇದ್ದರು. ಗನಿಸಾಬ್ ಮಕಂದಾರ್, ಬಸವರಾಜ್ ಸಜ್ಜನ್ ಜೊತೆ ಶ್ರೀಶೈಲ್ ಸಜ್ಜನ್, ಎಂಟಿವಿ ನ್ಯೂಸ್ ಕನ್ನಡ. ಬಂದು ಅಧ್ಯಕ್ಷರ ಆಯ್ಕೆ ಮಾಡಂತ ಹೇಳಿ ಅದಕ್ಕೆ ಬಿಸ್ತಿವಣಿ ಈಗ ಸಾಕಷ್ಟು ಬಿಸ್ತಿವಣಿ ಅಭಿಮಾನ ಐತಿ ಮತ್ತು ಬಿಸ್ತಿವಣಿಯವರ ಮಗ ಆಗೈತೆ ಅಂತ ಹೇಳಿ ಏನು ಸಮಸ್ಯೆಗಳಿದ್ರು ಪರಿಹರಿಸಬೇಕಂತ ಹೇಳಿ ಎಲ್ಲರೂ